ವೈಕುಂಠ ಏಕಾದಶಿ ಇದರ ವಿಶಿಷ್ಟತೆ ಪಾಲನೆ ಮಾಡೋದ್ರಿಂದ ನಮಗೆ ಸಿಗೋ ಫಲ ಏನು? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಶ್ರೀಯ ಕಾಂತಾಯ ಕಲ್ಯಾಣ ನಿಧೇಯರ್ತಿನ ಕಲ್ಯಾಣಪುರವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಎಲ್ಲ ಭಕ್ತಾದಿಗಳು ಎಲ್ಲ ಜನಗಳಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಮತ್ತು ಎರಡನೇದಾಗಿ ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ವರ್ಷದಲ್ಲಿ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ ಬರ್ತಕ್ಕಂಥದ್ದು ದಿನ, ಶುಭ ದಿನ ಇದು. ಒಟ್ಟು 24 ಏಕಾದಶಿಗಳು ಬರುತ್ತೆ ವರ್ಷದಲ್ಲಿ. ಆ 23 ಏಕಾದಶಿ ಮಾಡಿ ನಾವು ಎಷ್ಟು ಪಾಲನೆ ಮಾಡ್ತೀವಿ, ಎಷ್ಟು ಅದನ್ನು ವ್ರತ ಮಾಡ್ತೀವೋ ಅದಷ್ಟು ಫಲ ಇದು ಒಂದು ವೈಕುಂಠ ಏಕಾದಶಿಲಿ ಆ ಫಲ ಬರುತ್ತೆ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಅದರಿಂದ ಇದನ್ನು ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ ಇದನ್ನು. ಈ ವೈಕುಂಠ ಏಕಾದಶಿ ದಿನ ಭಗವಂತ ಎಲ್ಲರಿಗೂ ಆರೋಗ್ಯ ಕೊಟ್ಟು ಅವ್ರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರಿಸ್ಕೊಳ್ಳಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಹಾಂ, ಉದಯಾತ್ ಪೂರ್ವಂ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾನೆ. ಅಂದರೆ ಬೆಳಗಿನ ಜಾವದಿಂದ ಮಾನ್ಯದಿನ ಬೆಳಗಿನ ಜಾವದವರೆಗೂ ನಾವು ಉಪವಾಸ ಇರಬೇಕು ಅಂತ ಹೇಳ್ತೀವಿ. ಉಪವಾಸ ಇರಬೇಕು ಅಂದರೆ ತಿನ್ನದೇ ಇರಬೇಕಂತದ್ದು ಮಾತ್ರ ಅಲ್ಲ, ತಿನ್ನದೇ ಇರ್ತೀವಿ ಸುಮ್ಮನೆ ಕೂತಿದ್ದರಾಗಲ್ಲ. ವ್ರತ ನಿಯಮಗಳು ಕೆಲವೆಲ್ಲ ಇದೆ. ಏನು ತಿನ್ನಬಾರ್ದು, ನೀರು ಕುಡಿಬಾರ್ದು, ಬರೀ ದೇವ್ರ ಭಜನೆಯಲ್ಲೇ, ದೇವ್ರ ಕೀರ್ತನೆಯಲ್ಲೇ, ದೇವರ ಮಂತ್ರದಲ್ಲಿ, ದೇವ್ರ ಜಪ ತಪ ಅನುಷ್ಠಾನಗಳಲ್ಲೇ ಅದನ್ನು ಕಾರ್ಯನಿರತ ಮಾಡಬೇಕೇ ವಿನಃ ಸುಮ್ಮನೆ ನಾನು ಒಂದು ದಿನ ಪೂರ್ತಿ ನಾನು ದೇವರ ಏಕಾದಶಿ ದಿನ ಮಾಡಿದೆ ಅಂತಬಿಟ್ಟು ಹೇಳಿದ್ರೆ ಪ್ರಯೋಜನ ಆಗಲ್ಲ. ದೇವ್ರ ಸ್ಮರಣೆ ಮಾಡ್ತಾ ಅದನ್ನು ಕಾಲ ಕಳಿಬೇಕೇ ವಿನಃ ಯಾವುದೋ ಕಾರ್ಯ ಕೆಲಸಕ್ಕೆ ಬರದೇ ಇರ್ತಕ್ಕಂಥದ್ದು ಮಾಡಿ ನಾವು ವ್ರತಾಚರಣೆ ಮಾಡಿದ್ರೆ ಪ್ರಯೋಜನ ಆಗೋದು ನಿಷ್ಫಲ ಕೊಡುತ್ತದು. ಅಂದರೆ ದೇವ್ರಿಗೆಲ್ಲೇ ಗಮನ ಇಟ್ಟು ನಾವು ದೇವರನ್ನು ನೋಡಿಕೊಂಡು ದೇವ್ರ ಭಜನೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಒಂದು ಉಪನ್ಯಾಸ ಅಂದ್ಬಿಟ್ಟು ಹೇಳ್ತೀವಿ ನಾವು. ಅದನ್ನು ದೇವರ ಕಥೆಗಳಾಗಲಿ ದೇವ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ತಿಳಿಸಿದ್ರೆ ಅದು ಆ ಫಲ ಕೊಡುತ್ತೆ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಇದು ಇವತ್ತಿನ ದಿನ ಭೋಜನ ಮಾಡಬಾರ್ದು, ಅಕ್ಕಿಲಿ ಮಾಡಿರ್ತಕ್ಕಂಥದ್ದು ಭೋಜನ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ವಿಷ ಆಗುತ್ತೆ ಅಂತ ಹೇಳ್ತಾರೆ, ಹುಳುಗಳಾಗತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಎರಡನೇದಾಗಿ ಇವತ್ತಿನ ದಿನ ನಾವು ಯಾವುದೇ ಎಲ್ಲಿ ಮಾಡಿದ್ರು ಮಲ್ಕೋಕೊಡೋದು ಅಂತ ಬಿಟ್ಟು ಹೇಳ್ತಾರೆ. ನಿದ್ರ ವ್ಯವಸ್ಥೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಹಾಸಿಗೆ ಮೇಲೆ ಮಲ್ಕೋಕೊಡೋದು. ಕೆಲವರಿಗೆ ವ್ಯಾಧಿ ಇರುತ್ತೆ, ವ್ಯಾಧಿ ಇರ್ತಕ್ಕಂಥವ್ರು ಉಪವಾಸ ಮಾಡೋರು ಇದ್ದಾರೆ. ಈಗಿನ ಕಾಲದಲ್ಲಿ ವ್ಯಾಧಿ ಇರ್ತಕ್ಕಂಥವ್ರು ಉಪವಾಸ ಮಾಡ್ತಾರೆ. ಅವ್ರುಗಳೇನು ಮಾಡ್ತಾರೆ, ಚಾಪೆ ಮೇಲೆ ಮಲಗ್ತಾರೆ. ಚಾಪೆ ಮೇಲೆ ಮಲಗಿ ಇದು ಔಷಧಿ ನಿಯಮಗಳನ್ನ ತಗೊಂಡು ವ್ಯಾಧಿ ಗುಣಪಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅದರಿಂದ ಕೆಲವು ನಿಯಮಗಳನ್ನು ಪಾಲಿಸ್ಬೇಕು ನಾವು ಏಕಾದಶಿ ಮಾಡೋದು. ಹೌದು ಹೌದು, ಮೋಕ್ಷದ ಏಕಾದಶಿ ಅಂತ ಕರಿತೀವಿ ಇದನ್ನು. ಮೋಕ್ಷ ಕೊಡ್ತಕ್ಕಂಥ ಏಕಾದಶಿ ಅಂದ್ಬಿಟ್ಟು ಹೇಳ್ತೀವಿ. ಮೋಕ್ಷಕ್ಕೆ ದಾರಿ ತೋರಿಸ್ತಕ್ಕಂಥ ಏಕಾದಶಿ ಅಂತ ಹೇಳ್ತೀವಿ. ಮೋಕ್ಷಕ್ಕೆ ಹೋಗತಕ್ಕಂಥ ಬೆಳಕಲ್ಲಿ ತೋರಿಸ್ತಾನೆ ಅಂತಬಿಟ್ಟು ಹೇಳ್ತೀವಿ ಭಗವಂತ. 1 ಗಂಟೆಗೆ ನಾವು ಬಾಗಿಲು ತೆಗೆದ್ವಿ. ಬಾಗಿಲು ಸುಪ್ರಭಾತ ಆಗಿ, ಸುಪ್ರಭಾತ ಮತ್ತು ಭಗದ ಆರಾಧನೆ ಆಗಿ 1:15 ಗಂಟೆಗೆ ನಾವು ದೇವಸ್ಥಾನ ಬಾಗಿಲು ತೆಗೆದ್ವಿ. ಯಾರನ್ನೂ ದರ್ಶನಕ್ಕೆ ಬಿಡಲಿಲ್ಲ. 1:15 2 ಗಂಟೆ ಒಳಗೆ ಉತ್ಸವ ದರ್ಶನ. ಉತ್ಸವಕ್ಕೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಉತ್ಸವ ಇದು ಮಾಡಿಬಿಟ್ಟು 1:45 ಗಂಟೆ ಕಾಲ ಅಂದರೆ 45 ನಿಮಿಷ ಉತ್ತರ ಬಾಗಿಲಲ್ಲಿ ಪೂಜೆ ಆಗುತ್ತೆ. ಉತ್ತರ ಬಾಗಿಲಲ್ಲಿ ಪೂಜೆ ಮಾಡಿ ಅಲ್ಲಿ ಷೋಡಶೋಪಚಾರ ಮಾಡಿ ಅಲ್ಲಿ ನೈವೇದ್ಯ ಮಾಡಿ ಉತ್ತರ ಬಾಗಿಲಲ್ಲಿ ಆಮೇಲೆ ದೇವರನ್ನ ಪ್ರದಕ್ಷಿಣೆ ಬರೋ ಥರ ಏರ್ಪಾಡು ಮಾಡಿದ್ವಿ ಎಲ್ಲ. ಹೌದು, ಉತ್ತರ ದಿಕ್ಕಲ್ಲಿ ವೈಕುಂಠ ಇದೆ ಅಂದ್ಬಿಟ್ಟು ಹೇಳ್ತಾರೆ. ಉತ್ತರ ದಿಕ್ಕನ್ನು ಆರಿಸ್ಕೊಂಡಿದ್ದಾನೆ ದೇವರು. ಯಾಕೆಂದರೆ ಧನಾಧಿಪತಿ ಇರ್ತಕ್ಕಂಥ ಜಾಗ ಕುಬೇರ ಇರ್ತಕ್ಕಂಥದ್ದು ಅಂತ ಉತ್ತರ ದಿಕ್ಕಲ್ಲಿ ಇರತಕ್ಕಂಥದ್ದು ಕುಬೇರ. ಅದರಿಂದ ಅಲ್ಲಿರ್ತಕ್ಕಂಥದ್ದು ಯಾವುದೇ ಆಗಿರ್ತಕ್ಕಂಥದ್ದು ನಮ್ಮ ಅನಿಸಿಕೆಗಳಾಗಲಿ ಯಾವುದೇ ಕಾಮನೆಗಳಾಗಲಿ ಅದು ಈಡೇರಿಸ್ತಾನೆ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಅದೇ ನಂದಿ ಬಾಗಿಲು ಅಂತ ಕೆಲವರು ಹೇಳ್ತಾರೆ, ನಂದಿ ಕಡೆ ಅಂತೂ ನಂದಿ ದಿಕ್ಕು ಅಂತ ಹೇಳ್ತಾರೆ ಕೆಲವರು. ಅದನ್ನು ನಾನಾ ವಿಧವಾಗಿ ಅದನ್ನು ಉಪಚಾರಣೆ ಮಾಡ್ತಾರೆ. ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತೀವಿ ನಾವು. ಸಾಲಿಗ್ರಾಮ ಇವತ್ತು ಅಭಿಷೇಕ ಇಟ್ಕೊಳ್ಳೋದು. ಕೆಲವರು ಅಭಿಷೇಕ ಇಟ್ಕೊಳ್ತಾರೆ. ನಮ್ಮ ದೇವಸ್ಥಾನ ದೊಡ್ಡ ಅಭಿಷೇಕ ಅಭಿಷೇಕ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಸ್ನಪನ ಬೇರ ಅಂತಿರುತ್ತೆ. ಅಂದರೆ ದೇವರಿಗೆ ದೇವರ ಮೂಲ ವಿಗ್ರಹಕ್ಕೆ ಅಭಿಷೇಕ ಇಲ್ಲದೇ ಇದ್ದಾಗ ಸ್ನಪನ ಬೇರ ಅಂತ ಇನ್ನೊಂದು ವಿಗ್ರಹ ಇರುತ್ತೆ, ಅದೇ ದೇವ್ರ ಥರದ್ದೇ ಇರುತ್ತೆ. ಅದಕ್ಕೆ ಮಾಡಿಬಿಟ್ಟು ಅಭಿಷೇಕ ಮಾಡಿ ಆ ತೀರ್ಥನ ಎಲ್ಲರಿಗೂ ಕೊಟ್ಕೊಂಡು ಬರ್ತೀನಿ.
ಪಾದತೀರ್ಥ ಅಂದ್ಬಿಟ್ಟು ಹೇಳ್ತೀವಿ. ಬಂದರಿ ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಥ್ಯಾಂಕ್ ಯು. ವಾಸುದೇವ ಭಟ್ರು ಅಂತ ಕೋಟೆ ದೇವಸ್ಥಾನದ ಅರ್ಚಕರ ಆಗಮಿಕರು.